So move on to question number 8. Following particulars are available in relation to a company. Capital information: 456% dividend rate, preference shares of rupees 100 each fully paid up, 4,500 equity shares of rupees 10 each fully paid up. So there are two classes of share capital: preference share capital and equity share capital. Then you find external liabilities. External liabilities in the sense outsiders liabilities. Then you find reserves and surplus item. It is 3,500. It belongs to shareholders. Then average normal profit after tax earned every year by the company, rupees 8,505. So you have average profit after tax. ಸೊ ಎಷ್ಟು ವರ್ಷದ ಪ್ರಾಫಿಟನ್ನು ಆ್ಯಾವ್ರೇಜ್ ಮಾಡಿದ್ದಾರೆ ಹೇಳಿ ಗೊತ್ತಿಲ್ಲ ನಮಗೆ. ಅಂತ ಆ್ಯಾವ್ರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ರಾಬ್ಲಮಲ್ಲಿ ಕಾಣ್ತಾ ಇದೆ. ದೆನ್ ಲಾಸ್ಟ್ ಇನ್ಫಾರ್ಮೇಷನ್ ಗಿವನ್ ಈಸ್ NRR, ನಾರ್ಮಲ್ ರೇಟ್ ಆಫ್ ರಿಟರ್ನ್, ಇಟ್ ಈಸ್ 9%. Calculate the fair value of share assuming that out of the total assets worth rupees 350 are fictitious. ಸೊ ಕಂಪನಿಯ ಅಸೆಟ್ಸ್ ಎಷ್ಟಿದೆ ಹೇಳಿ ಗೊತ್ತಿಲ್ಲ ನಮಗೆ. ಕಂಪನಿಯ ಅಸೆಟ್ಸಲ್ಲಿ 350 ಫಿಕ್ಟಿಷಿಯಸ್ ಅಸೆಟ್ ಆಗಿದೆ ಅಂತೇಳಿ ಮಾಹಿತಿ ಇದೆ. ಸೊ ದಿಸ್ ಅಬೌಟ್ ಯುವರ್ ಪ್ರಾಬ್ಲಮ್. ಈಗ ಕ್ವಶನಿಗೆ ಬರುವ. ಕ್ವಶನ್ ಯಾವುದು ಕೇಳಿದ್ದಾರೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ದ ಫೇರ್ ವ್ಯಾಲ್ಯೂ ಆಫ್ ದಿ ಶೇರ್ ಅಂತೇಳಿ ಕೇಳಿದ್ದಾರೆ. ಈ ಫೇರ್ ವ್ಯಾಲ್ಯೂ ಹೇಳಿದರೆ ಏನು, ಆಮೇಲೆ ಅದು ಯಾವ ಮೆಥಡಲ್ಲಿ ನಮಗೆ ಸಿಗುತ್ತದೆ ಅಂತೇಳಿ ಥಿಯರಿ ಹೇಳ್ತೇನೆ ನಾನು. ಸೊ ಫೇರ್ ವ್ಯಾಲ್ಯೂ ಆಫ್ ಎ ಶೇರ್ ಈಸ್ ಎಸರ್ಟೈನ್ಡ್ ಬೈ ಫಾಲೋವಿಂಗ್ ಫೇರ್ ವ್ಯಾಲ್ಯೂ ಮೆಥಡ್. ಸೊ ಫೇರ್ ವ್ಯಾಲ್ಯೂ ಆಫ್ ಎ ಶೇರನ್ನು ಫೇರ್ ವ್ಯಾಲ್ಯೂ ಮೆಥಡ್ ಫಾಲೋ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಫೇರ್ ವ್ಯಾಲ್ಯೂ ಮೆಥಡಲ್ಲಿ ಫೇರ್ ವ್ಯಾಲ್ಯೂ ಹೇಗೆ ನೋಡ್ತಾರೆ ಅಂತೇಳಿ ಕ್ವಶನ್. ಅಂಡರ್ ಫೇರ್ ವ್ಯಾಲ್ಯೂ ಮೆಥಡ್, ಫೇರ್ ವ್ಯಾಲ್ಯೂ ಈಸ್ ಅಸರ್ಟೈನ್ಡ್ ಬೈ ಆ್ಯಾವ್ರೇಜ್ ಇನ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಎ ಶೇರ್. ಸೊ ನಮ್ಮ ಫಸ್ಟ್ ಮೆಥಡಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಗೊತ್ತಾಗುತ್ತದೆ. ಸೆಕೆಂಡ್ ಮೆಥಡಲ್ಲಿ ಅಂದರೆ ಈಲ್ಡ್ ಮೆಥಡಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಗೊತ್ತಾಗುತ್ತದೆ. ಅದು ಎರಡನ್ನು ನಾವು ಆ್ಯಾವ್ರೇಜ್ ಮಾಡಿದರೆ ಆಗ ಬರುವ ಆನ್ಸರನ್ನೇ ಫೇರ್ ವ್ಯಾಲ್ಯೂ ಹೇಳಿ ಕರಿತೇವೆ. ಅಂದರೆ ಆ ಎರಡನ್ನು ಆ್ಯಾವ್ರೇಜ್ ಮಾಡುವ ಮೆಥಡೇ ನಮ್ಮ ಫೇರ್ ವ್ಯಾಲ್ಯೂ ಮೆಥಡ್. ಸೊ ಫೇರ್ ವ್ಯಾಲ್ಯೂ ಮೆಥಡ್ ಆ್ಯಾವ್ರೇಜಸ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಎ ಶೇರ್ ಟು ಗೆಟ್ ದ ವಿಚ್ ವ್ಯಾಲ್ಯೂ ಫೇರ್ ವ್ಯಾಲ್ಯೂ. ಸೊ ಇಲ್ಲಿ ನಮಗೆ ಫೇರ್ ವ್ಯಾಲ್ಯೂ ಆಫ್ ಎ ಶೇರನ್ನು ಹುಡುಕಿ ಹೇಳಿದ್ದಾರೆ. ಸೊ ನಮ್ಮ ಥರ್ಡ್ ಮೆಥಡ್ ಇಲ್ಲಿ ಅಪ್ಲೈ ಆಗುತ್ತದೆ. ಸೊ ಥರ್ಡ್ ಮೆಥಡ್ ಅಪ್ಲೈ ಆಗುತ್ತದೆ ಹೇಳಿದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಬೇಕು, ನೀವು ಫಸ್ಟ್ ಮೆಥಡ್ ಫಾಲೋ ಮಾಡಬೇಕಾಗ್ತದೆ. ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ನೋಡಬೇಕು, ಸೆಕೆಂಡ್ ಮೆಥಡು ಫಾಲೋ ಮಾಡಬೇಕಾಗ್ತದೆ. ಆಮೇಲೆ ಅದೆರಡನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂವನ್ನು ಫೇರ್ ವ್ಯಾಲ್ಯೂ ಮೆಥಡಲ್ಲಿ ಆ್ಯಾವ್ರೇಜ್ ಮಾಡಿದರೆ ನಿಮಗೆ ಫೇರ್ ವ್ಯಾಲ್ಯೂ ಬರ್ತದೆ. ಈ ಥರ ಹೋಗ್ತದೆ. Next, let's go for first method, that is intrinsic value method, to get which value of the share, intrinsic value of the share. ನಿಮಗೆ ಯಾವಾಗ ಪ್ರಾಬ್ಲಮಲ್ಲಿ ಫೇರ್ ವ್ಯಾಲ್ಯೂ ಕೇಳ್ತಾರೋ ಆಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಬೇಕು, ಮಾರ್ಕೆಟ್ ವ್ಯಾಲ್ಯೂ ನೋಡಬೇಕು. ಅದೆರಡನ್ನು ಆ್ಯಾವ್ರೇಜ್ ಮಾಡಿದರೆ ಬರುವುದೇ ಫೇರ್ ವ್ಯಾಲ್ಯೂ. ಈಗ ಫಸ್ಟಿಗೆ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಲಿಕ್ಕೆ ಹೋಗುವ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡಲ್ಲಿ ನಮ್ಮ ಸ್ಟೆಪ್ಸ್ ಹೇಗೆ ಶುರುವಾಗುತ್ತದೆ ಹೇಳಿದ್ರೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಫಿಕ್ಟಿಷಿಯಸ್ ಅಸೆಟ್ ಹೇಳಿ ಶುರುವಾಗ್ತದೆ. ಸೊ ದ್ಯಾಟ್ ಯು ನೋ. So that's a what first step to calculate the intrinsic value of the share. So you have to consider market value of the assets. ಸೊ ಇಲ್ಲಿ ನಮಗೆ ಸಮಸ್ಯೆ ಏನಂದರೆ, ಈ ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ. ಆದರೆ ಬ್ಯಾಲೆನ್ಸ್ ಶೀಟಲ್ಲಿರುವ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಕೊಡೋದ ಕಾರಣ ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬರುವ ಅಸೆಟ್ಸ್ ಎಷ್ಟು ಅಂತೇಳಿಯೂ ಮಾಹಿತಿ ಇಲ್ಲ. ಸೊ ಅಸೆಟ್ಸ್ ಮಾಹಿತಿ ನಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡಿಗೆ ಬೇಕಾಗುತ್ತದೆ. ಸೊ ನಾವೊಂದು ರಫ್ ಆಗಿ ಬ್ಯಾಲೆನ್ಸ್ ಶೀಟ್ ಮಾಡಿ ಕಂಪನಿಯ ಅಸೆಟ್ಸ್ಗಳು ಎಷ್ಟಿವೆ ಅಂತೇಳಿ ನೋಡುವ. ಆಮೇಲೆ ನಮ್ಮ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡಿಗೆ ಬಂದರೆ ಆಯಿತು. ಲೆಟ್ಸ್ ಗೋ ಫಾರ್ ಒನ್ ಬ್ಯಾಲೆನ್ಸ್ ಶೀಟ್. ಇಟ್ ಇಸ್ ಯುವರ್ ವರ್ಕಿಂಗ್ ನೋಟ್. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಅಸೆಟ್ಸ್ ಅಂತೇಳಿ ಇಲ್ಲಿ ಬಿಗಿನ್ ಆಗಿದೆ. ಇಟ್ ಈಸ್ ಯುವರ್ ನೋಟ್ ಆರ್ ವರ್ಕಿಂಗ್ ನೋಟ್. ಇದು ನಿಮ್ಮ ಸೊಲ್ಯೂಷನಿನ ಪಾರ್ಟ್ ಅಂತ ನಾನು ಹೇಳೋದಿಲ್ಲ. ಸೊ ಅಸೆಟ್ಸ್ ನೋಡಲಿಕ್ಕೆ ಒಂದು ವರ್ಕಿಂಗ್ ನೋಟ್ ಬರಿತಾ ಇದ್ದೇವೆ ಅಂತೇಳಿ ಹೇಳ್ತೇನೆ ನಾನು. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಅಸೆಟ್ಸ್. Why you have to find out the assets? Because it's not given in the problem. And again you wanted to calculate the intrinsic value of the share. So in this problem, assets of the company are not given. So we are preparing a balance sheet to find out the book value of the assets.
ನಮಗೆ ಅಸೆಟ್ಸ್ಗಳು ಬೇಕು. ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡಿಗೆ ಅಸೆಟ್ಸ್ಗಳು ಬೇಕಾಗುತ್ತದೆ. ಸೊ ಅಸೆಟ್ಸ್ಗಳು ಪ್ರಾಬ್ಲಮಲ್ಲಿ ಕೊಡದ ಕಾರಣ ಬ್ಯಾಲೆನ್ಸ್ ಶೀಟ್ ಮಾಡಿ ಅಸೆಟ್ಸ್ ಎಷ್ಟು ಹೇಳಿ ನಾವು ನೋಡುವಂಥದ್ದು. ಸೊ ರಫ್ ಆಗಿ ಒಂದು ಬ್ಯಾಲೆನ್ಸ್ ಶೀಟ್ ಮಾಡಿ, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಅಂತೇಳಿ ಬರೆದಿದೆ ಅಲ್ಲಿ. ಲ್ಯಾಬಿಲಿಟೀಸ್, ಅಸೆಟ್ಸ್ ಏನು ಮಾಹಿತಿ ಇದೆಯೋ ಅದನ್ನು ಬ್ಯಾಲೆನ್ಸ್ ಶೀಟಿಗೆ ತರುವ. You have capital information, write down on the liability side, both the preference share capital and equity share capital. Then you have external liabilities. External liabilities in the sense outsiders liabilities. Write down on the liability side of the balance sheet. It is 7,500. Then you have reserves and surplus. It is a liability side item. Write down on the liability side. ಅದಾದ ಮೇಲೆ ನಿಮಗೆ ಆ್ಯಾವ್ರೇಜ್ ಪ್ರಾಫಿಟ್ ಮಾಹಿತಿ ಇದೆ. ಆ್ಯಾವ್ರೇಜ್ ಪ್ರಾಫಿಟ್ ಹೇಳಿ ಬ್ಯಾಲೆನ್ಸ್ ಶೀಟಲ್ಲಿ ಬರುವುದಿಲ್ಲ, ಆದ ಕಾರಣ ಬ್ಯಾಲೆನ್ಸ್ ಶೀಟಿಗೆ ಅದನ್ನು ತರಬಾರ್ದು. ಸೊ ಇನ್ ಬ್ಯಾಲೆನ್ಸ್ ಶೀಟ್ ಯು ಕಮ್ ಅಕ್ರಾಸ್ ವಾಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್, ಇಟ್ ಮೇ ಬಿ ಕ್ರೆಡಿಟ್ ಆರ್ ಡೆಬಿಟ್, ಬಟ್ ಯು ಡೋಂಟ್ ಫೈಂಡ್ ಆ್ಯಾವ್ರೇಜ್ ಪ್ರಾಫಿಟ್ ಇನ್ಫಾರ್ಮೇಷನ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಡೋಂಟ್ ರೈಟ್ ದಟ್ ಆ್ಯಾವ್ರೇಜ್ ಪ್ರಾಫಿಟ್ 8,505 ಆನ್ ದಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಅದಾದ ಮೇಲೆ ಕಂಪನಿಯಲ್ಲಿ ಫಿಕ್ಟಿಷಿಯಸ್ ಅಸೆಟ್ಗಳು ಸ್ವಲ್ಪ ಇವೆ ಅಂತೇಳಿ ಮಾಹಿತಿ ಇದೆ. ಎಷ್ಟಿದೆ ಅಂತೆ? 350 ಇದೆ ಅಂತೆ. ಅದನ್ನು ಬರೆಯಿರಿ. ಸೊ ರೈಟ್ ಡೌನ್ ಆನ್ ಅಸೆಟ್ ಸೈಡ್. ಇನ್ನು ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡಿ. ಟೋಟಲ್ ಮಾಡಿದಾಗ ಡಿಫರೆನ್ಸಲ್ಲಿ ಕಾಣುವಂಥದ್ದು ಕಂಪನಿಯ ಅದರ್ ಅಸೆಟ್ಸ್ಗಳು. ಸೊ ಕಂಪನಿಯಲ್ಲಿ ಅಸೆಟ್ಸ್ಗಳಿವೆ. ಸೊ ಆ ಅದರ್ ಅಸೆಟ್ಸ್ಗಳು ಎಷ್ಟು ಅಂತೇಳಿ ಈಗ ನಾವು ವರ್ಕಿಂಗ್ ನೋಟ್ ಬರೆದು ಹುಡುಕಿದ್ದು. ಹೌ ಮಚ್ ಅದರ್ ಅಸೆಟ್ಸ್ ಆಫ್ ದಿ ಕಂಪನಿ? 1,650,000. ಸೊ 1,650,000 ಅದರ್ ಅಸೆಟ್ಸ್ ಆಫ್ ದಿ ಕಂಪನಿ. ಸೊ ಇಲ್ಲಿ ಬರ್ದೇನು ನೋಡಿ ನಿಮಗೆ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ಅರ್ಥ ಆಗಲಿಕ್ಕೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಅದರ್ ಅಸೆಟ್ಸ್ ಆಫ್ ದಿ ಕಂಪನಿ. ಕ್ಲಿಯರ್? ಸೊ ಒನ್ಸ್ ಅಗೇನ್ ಐ ರಿಪೀಟ್, ಪ್ರಾಬ್ಲಮಲ್ಲಿ ಫೇರ್ ವ್ಯಾಲ್ಯೂ ಆಫ್ ದಿ ಶೇರ್ ಹುಡುಕಿ ಹೇಳಿದ್ದಾರೆ. ಫೇರ್ ವ್ಯಾಲ್ಯೂ ಹೇಳಿದರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂವಿನ ಆ್ಯಾವ್ರೇಜ್ ಆಗುತ್ತದೆ. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು ಅಂತೇಳಿ ಫಸ್ಟ್ ಹುಡುಕಬೇಕು. ಇಂಟ್ರಿನ್ಸಿಕ್ ವ್ಯಾಲ್ಯೂ ಹುಡುಕಬೇಕು ಅಂತೇಳಿ ಆದರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡ್ ಫಾಲೋ ಮಾಡಬೇಕು. ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡ್ ಶುರುವಾಗೋದೇ ಅಸೆಟ್ಸ್ ಇನ್ಫಾರ್ಮೇಷನಿಂದ. ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ಅಂದರೆ ಅಸೆಟ್ಸ್ ಮಾಹಿತಿ ಕೊಟ್ಟಿಲ್ಲ. ಅಸೆಟ್ಸ್ ಮಾಹಿತಿ ಬೇಕು ನಮಗೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ರಫ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ವಾಟ್ ವರ್ಕಿಂಗ್ ನೋಟ್. ಈಗ ನಮಗೆ ಬ್ಯಾಲೆನ್ಸ್ ಶೀಟಿನ ಮಾಹಿತಿಗಳೆಲ್ಲ ಇವೆ. ಇನ್ನು ನಮ್ಮ ಫಸ್ಟ್ ಮೆಥಡ್, ನೆಟ್ ಅಸೆಟ್ಸ್ ಮೆಥಡ್, ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡ್ಗೆ ಬನ್ನಿ. ಸೊ ಗೋ ಟು ಯುವರ್ ಫಸ್ಟ್ ಮೆಥಡ್, ನೆಟ್ ಅಸೆಟ್ಸ್ ಮೆಥಡ್. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ಅಂತೇಳಿ ಹೆಡ್ಡಿಂಗ್ ಕೊಟ್ಟಿದೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಆರ್ ಫಿಕ್ಟಿಷಿಯಸ್ ಅಸೆಟ್. ಅಸೆಟಿನ ಮಾರ್ಕೆಟ್ ವ್ಯಾಲ್ಯೂ ಬರೆಯಿರಿ. ಬರೆಯುವಾಗ ಫಿಕ್ಟಿಷಿಯಸ್ ಅಸೆಟ್ ಬಿಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಅಸೆಟಿನ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ 1,60,650. ಆಮೇಲೆ ಕ್ವಶನಲ್ಲಿ ಮಾರ್ಕೆಟ್ ವ್ಯಾಲ್ಯೂವಿನ ಬಗ್ಗೆ ಏನೂ ಮಾಹಿತಿ ಇಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂವನ್ನೇ ತಗೊಳ್ಳುವ, 1,60,650. So go to second step, you minus present value of outsiders liabilities including contingent liability. So liability ಸೈಡಿಗೆ ಬನ್ನಿ. ಅಲ್ಲಿ ಔಟ್ಸೈಡರ್ಸ್ ಲ್ಯಾಬಿಲಿಟೀಸ್ ಹೇಳಿ ಇದೆ, ಎಕ್ಸ್ಟರ್ನಲ್ ಲ್ಯಾಬಿಲಿಟೀಸ್ ಹೇಳಿ ಕೊಟ್ಟಿದ್ದಾರೆ, ಅದನ್ನು ಮೈನಸ್ ಮಾಡಿ. ಕಂಟಿಂಜೆಂಟ್ ಲ್ಯಾಬಿಲಿಟಿ ಎಲ್ಲ ಮಾಹಿತಿ ಇಲ್ಲ, ಹಿಂದೆ ಒಂದು ಪ್ರಾಬ್ಲಮಲ್ಲಿ ಬಂದಿತ್ತು ನಿಮಗೆ. ಅಸೆಟ್ಸ್ ಮೈನಸ್ ಲ್ಯಾಬಿಲಿಟೀಸ್ ಮಾಡಿ. ವಾಟ್ ಇಸ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಬೋತ್ ಪ್ರಿಫರೆನ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್? rupees 93,150. ಅಲ್ಲಿಂದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸನ್ನು ಮೈನಸ್ ಮಾಡಿ. ಅದರಲ್ಲಿ ಬರುವಂಥದ್ದು 3 ಐಟಮ್ ಥಿಯರಿ ಪ್ರಕಾರ: ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಏರಿಯರ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಮತ್ತು ಪ್ರೀಮಿಯಮ್ ಆನ್ ರಿಡಮ್ಷನ್. ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮಾಹಿತಿ ಇದೆ, ಅವರಿಗೆ ಹೋಗಬೇಕಾದ ಏರಿಯರ್ ಆಫ್ ಡಿವಿಡೆಂಡ್ ಇಲ್ಲ, ಅವರಿಗೆ ಹೋಗಬೇಕಾದ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಮಾಹಿತಿಯೂ ಇಲ್ಲ. ಸೊ ಯು ಮೈನಸ್ ಜಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಡೀಟೇಲ್ ಆಗಿ ಬರೀಲಿಲ್ಲ, ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಂತೇಳಿ ಬರೆದು ಅದರ ಕೆಳಗಡೆ ಕ್ಯಾಪಿಟಲ್ ಹೇಳಿ ಆ ಥರ ಡೀಟೇಲ್ ಆಗಿ ಬರೀಲಿಲ್ಲ, ಯಾಕಂದರೆ ಹಿಂದೆ ಬರೆದಿತ್ತು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ವಾಟ್ಸ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಬೋತ್ ಪ್ರಿಫರೆನ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್? 93,150. ಅಲ್ಲಿಂದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸನ್ನು ಮೈನಸ್ ಮಾಡೋದು. ಅದರಲ್ಲಿ ಒಂದೇ ಐಟಮ್ ಕಾಣ್ತಾ ಇದೆ ಇಲ್ಲಿ, ಕ್ಯಾಪಿಟಲ್ ಮಾತ್ರ. ಸೊ ವಾಟ್ಸ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್? 48,150. ನೆಕ್ಸ್ಟ್ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂವಿಗೆ ಬರುವ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಈಚ್ ಈಕ್ವಿಟಿ ಶೇರ್ ಈಸ್ ಈಕ್ವಲ್ ಟು
Net assets available for equity shareholders divided by number of equity shares. Net assets available for equity shareholders 48,150 divided by number of equity shares. Number of equity shares you get in a balance sheet. ಸೊ ಎಷ್ಟು ಈಕ್ವಿಟಿ ಶೇರ್ಸ್ ಅದು 4,500. ಸೊ ಅಲ್ಲಿ ಬರುವಂತಹ ವ್ಯಾಲ್ಯೂ 10.7 ಪರ್ ಈಕ್ವಿಟಿ ಶೇರ್, ಇಟ್ ಈಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಅದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ನೋಡುವ. ಯಾಕಂದರೆ ನಿಮ್ಮ ಕ್ವಶನಲ್ಲಿ ಏನು ಹೇಳಿದರೆ ಫೇರ್ ವ್ಯಾಲ್ಯೂ ಆಫ್ ದಿ ಶೇರ್ ನೋಡಿ ಹೇಳಿದೆ. ಶೇರ್ ಹೇಳಿದರೆ ಯಾವ ಶೇರ್ ಅದು ಯಾವುದು ಅಂತ ಹೇಳಿದರೆ ಎರಡರದ್ದು ವ್ಯಾಲ್ಯೂ ನೋಡಿದ್ರೆ ಆಯಿತು. ಸೊ 2 ಶೇರ್ ಇರುವ ಕಾರಣ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಬೋತ್ ದ ಶೇರ್ಸ್. ಈಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಫಾರ್ಮುಲಾಕ್ಕೆ ಬನ್ನಿ. ಸೊ ಅಲ್ಲಿ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹೇಳಿ ನ್ಯೂಮರೇಟ್ರಲ್ಲಿ ಬರೋದು. ಸೊ ಇಲ್ಲಿ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹೇಳಿದರೆ ಕೇವಲ ಯಾವುದು ಮಾತ್ರ ಇದೆ, ಕ್ಯಾಪಿಟಲ್ ಮಾತ್ರ ಇದೆ. ಅದ ಕಾರಣ ಕ್ಯಾಪಿಟಲ್ ಹೇಳಿ ನ್ಯೂಮರೇಟ್ರಲ್ಲಿ ಬರೆದ್ರೂ ಸರಿಯೇ, ತೊಂದರೆ ಇಲ್ಲ. ಸೊ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆ ಥರ ಬರೆದ್ರೆ, ಅಥವಾ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮಾತ್ರ ಬರೆದ್ರೂ ನೋ ಪ್ರಾಬ್ಲಮ್. ಈ ಪ್ರಾಬ್ಲಮಿಗೆ ಆಗ್ತದೆ, ಯಾಕಂದರೆ ಈ ಪ್ರಾಬ್ಲಮಲ್ಲಿ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮಾತ್ರ ಬರುವ ಕಾರಣ. ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 45,000 ಡಿವೈಡೆಡ್ ಬೈ 450. ವಾಟ್ ಇಸ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ದಿ ಪ್ರಿಫರೆನ್ಸ್ ಶೇರ್? Intrinsic value of the preference share is equal to face value only. It is how much? 100. ಫೇಸ್ ವ್ಯಾಲ್ಯೂವಿಗೆ ಈಕ್ವಲ್ ಆಯ್ತದು, ಯಾಕಂದರೆ ಅವರಿಗೆ ನೆಟ್ ಅಸೆಟ್ಸ್ ಅವೈಲೇಬಲ್ ಕೇವಲ ಕ್ಯಾಪಿಟಲ್ ಇರುವ ಕಾರಣ. ಸೊ ಈ ಥರ ಫಸ್ಟ್ ಮೆಥಡ್ ನೋಡಿ ಆಯ್ತು ನಾವು. ಫಸ್ಟ್ ಮೆಥಡ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, ಇಟ್ ಗಿವ್ಸ್ ಯು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್. ನೆಕ್ಸ್ಟ್ ನಾವು ಈಲ್ಡ್ ಮೆಥಡ್ಗೆ ಬರುವ. ಯಾಕಂದರೆ ಈ ಪ್ರಾಬ್ಲಮಲ್ಲಿ ಫೇರ್ ವ್ಯಾಲ್ಯೂ ಹೇಳಿದ್ದು, ಫೇರ್ ವ್ಯಾಲ್ಯೂ ಹೇಳಿದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂನ ಆ್ಯಾವ್ರೇಜ್. So calculation of market value of share, your yield method begins with profit information. So problem gives you average profit after tax. So problem ಅಲ್ಲಿ ಕ್ವಶನ್ ಅಲ್ಲಿ ನಿಮಗೆ average normal profit after tax ಅಂತೇಳಿ ಮಾಹಿತಿ ಇದೆ, ಅದನ್ನು ತಗೊಳ್ಳಿ. So profit after tax given in the problem, it is 8,505. After tax profit 8,505. ಅಲ್ಲಿಂದ ರಿಸರ್ವಿಗೆ ಪ್ರಾಫಿಟ್ ಹಾಕಲಿಕ್ಕೆ ಹೇಳಿದಾರ ಅಂತ ನೋಡಿ, ಹೇಳಿದರೆ ಹಾಕಬೇಕು. ಸಾಮಾನ್ಯವಾಗಿ ಹೇಳ್ತಾರೆ, ಹೇಳಿದ ಇಲ್ಲಿ ಹೇಳಿಲ್ಲ. ಸೊ ಪ್ರಾಬ್ಲಮ್ ಈಸ್ ಸೈಲೆಂಟ್ ಅಬೌಟ್ ದ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಟು ರಿಸರ್ವ್, ನಿಲ್ ಅಂತೇಳಿ ಬರ್ದಿದೆ ನೋಡಿ. ಸೊ ಪ್ರಾಫಿಟ್ ಅವೈಲೇಬಲ್ ಫಾರ್ ಬೋತ್ ಪ್ರಿಫರೆನ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 8,505. ಅಲ್ಲಿಂದ ಪ್ರಾಫಿಟ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹೇಳಿದರೆ ಅವರಿಗೆ ಕೊಡುವ ಪ್ರಿಫರೆನ್ಸ್ ಡಿವಿಡೆಂಡನ್ನು ಮೈನಸ್ ಮಾಡಿ. ಪ್ರಿಫರೆನ್ಸ್ ಡಿವಿಡೆಂಡ್ ಹೀಗೆ ನೋಡುತ್ತೆ ಹೇಳಿದರೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ಗೆ ಬನ್ನಿ. 450 ಶೇರ್ಸ್ ಇಂಟು 100 ಮೀನ್ಸ್ ಕ್ಯಾಪಿಟಲ್ ಅಮೌಂಟ್ 45,000. ಅಲ್ಲಿ ಶೇರ್ಸಿನ ಪಕ್ಕ ಇರುವಂತಹ ರೇಟ್ ಡಿವಿಡೆಂಡ್ ಅದು. ಸೊ 45,000 ಇಂಟು 6% ಪ್ರಿಫರೆನ್ಸ್ ಡಿವಿಡೆಂಡ್. 45,000 ಇಂಟು 6% ಇಸ್ ದ ಪ್ರಿಫರೆನ್ಸ್ ಡಿವಿಡೆಂಡ್. ಇಟ್ ಕಮ್ಸ್ 2,700. ಆಮೇಲೆ ಉಳಿದ ಪ್ರಾಫಿಟ್ ಬಿಲಾಂಗ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ನಾವು ಮಾರ್ಕೆಟ್ ವ್ಯಾಲ್ಯೂ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎರಡೆರಡು ಫಾರ್ಮುಲಾ ಇದೆ. ಸೊ ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿದೆಯೋ ಅದನ್ನು ಕ್ಯಾಪಿಟಲೈಸ್ ಮಾಡಿ. ಸೊ ಫಸ್ಟ್ ಫಾರ್ಮುಲಾದಲ್ಲಿ ಕ್ಯಾಪಿಟಲೈಸ್ ಮಾಡೋದು. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ NRR ಇಂಟು 100. ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 5,805. NRR ಅಂದರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಯು ಗೆಟ್ ಇಟ್ ಇನ್ ಪ್ರಾಬ್ಲಮ್. So problem gives you NRR, it is 9%. So 9 into 100, multiply 100, you get capitalized profit available for equity shareholders. ಅಂದರೆ ನೀವು ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 5,805 ರೆವಿನ್ಯೂ ಫಾರ್ಮಲ್ಲಿ ಇರ್ತದೆ, ರಿಕರಿಂಗ್ ಫಾರ್ಮಲ್ಲಿ ಇರ್ತದೆ. ಅದನ್ನು ಕ್ಯಾಪಿಟಲೈಸ್ಡ್ ಫಾರ್ಮ್, ನಾನ್ ರಿಕರಿಂಗ್ ಫಾರ್ಮ್, ದೊಡ್ಡ ಫಾರ್ಮಿಗೆ ತರುವಂಥದ್ದು. ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ನೋಡಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಈಸ್ ಈಕ್ವಲ್ ಟು ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಈ ಮೆಥಡಿಗೆ ಎರಡೆರಡು ಫಾರ್ಮುಲಾ. ಅದೇ ಥರ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಹುಡುಕಿ. ಪ್ರಿಫರೆನ್ಸ್ ಶೇರ್ ಹುಡುಕಬೇಕು ಅಂತೇಳಿ ಆದರೆ ಫಸ್ಟಿಗೆ ಪ್ರಾಫಿಟ್ ಅವೈಲೇಬಲ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸನ್ನು ದೊಡ್ಡ ರೂಪಕ್ಕೆ ತನ್ನಿ, ಕ್ಯಾಪಿಟಲೈಸ್ ಮಾಡಿ. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಫಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಹೇಳಿ ಅರ್ಥ, ಡಿಟೇಲ್ ಆಗಿ ಬರೆದ್ರೆ. Capitalized profit available for preference shareholders is equal to, what's the formula? So preference dividend, ಅವರಿಗೆ ಹೋಗೋ ಪ್ರಾಫಿಟ್ ಹೇಳಿದರೆ ಅದು ಪ್ರಿಫರೆನ್ಸ್ ಡಿವಿಡೆಂಡ್ ಮಾತ್ರ, ಡಿವೈಡೆಡ್ ಬೈ NRR ಇಂಟು 100.
So what's the preference dividend already calculated? 2700 divided by NRR. NRR ಇಲ್ಲಿ ಈಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರಿಗೆ ಬೇರೆ ಬೇರೆ ಕೊಟ್ಟಿಲ್ಲ. ಸೊ ಕೊಡದಿದ್ದಾಗ ಏನು ರೇಟ್ 9% ಇದೆ ಅದನ್ನೇ ತಗೊಳ್ಳಿ. So what's the capitalized profit available for preference shareholders? 30,000. Then find out the market value of preference share. Capitalized profit divided by number of preference share. So 30,000 divided by 450 shares. What is the market value of each preference share? 66.67. So in now question ಗೆ ಬರ್ತಾ ಇದ್ದೇವೆ. So find out the fair value. Fair value of equity share is equal to intrinsic value plus market value divided by 2. Intrinsic value ನೋಡಿದ್ದು market value ನೋಡಿದ್ದನ್ನು ನ್ಯೂಮರೇಟರಲ್ಲಿ ತಗೊಳ್ಳಿ ಡಿವೈಡೆಡ್ ಬೈ 2. ಸೊ ಅದೇ ಥರ ಫೇರ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ನೋಡಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಅರ್ಥ ಆಗ್ತಾಯಿಲ್ಲ. ಸೊ ವಾಟ್ ಇಸ್ ಅ ಫೇರ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್? 17.865. ಫೇರ್ ವ್ಯಾಲ್ಯೂ ಆಫ್ equity share 17.865. Preference share how much? 83.34. So this is about your solution. Problem number 8. ಸರಿ ಅರ್ಥ ಮಾಡಿಕೊಳ್ಳಿ. ಹೆಚ್ಚಾಗಿ ಕೇಳಿದ ಪ್ರಾಬ್ಲಮ್ ಇದು ಎಕ್ಸಾಮಿಗೆ. ಸೊ ಇಂಪಾರ್ಟೆಂಟ್ ಪ್ರಾಬ್ಲಮ್ ಹೇಳಿ ಮಾರ್ಕ್ ಮಾಡಿಕೊಳ್ಳಿ. ಹೆಚ್ಚಾಗಿ ಬಂದ ಪ್ರಾಬ್ಲಮ್ ಇದು. ಪ್ರಾಬ್ಲಮಲ್ಲಿ ನಿಮಗೆ ಫೇರ್ ವ್ಯಾಲ್ಯೂ ಹುಡುಕ್ಲಿಕ್ಕೆ ಹೇಳಿದ್ದು. ಫೇರ್ ವ್ಯಾಲ್ಯೂ ಅಂದರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂನ ಆ್ಯಾವ್ರೇಜ್. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಹುಡುಕಬೇಕು, ಮಾರ್ಕೆಟ್ ವ್ಯಾಲ್ಯೂ ಹುಡುಕಬೇಕು, ಕೊನೆಗೆ ಫೇರ್ ವ್ಯಾಲ್ಯೂ ಹುಡುಕುವಂಥದ್ದು. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.